ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್. ಇವತ್ತು ಬಂದು ಮಂಗಳವಾರ ಸಾಯಂಕಾಲ 5:15 ಆಗಿದೆ. ಇವಾಗ ವ್ಲಾಗ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇವಾಗ ಅಷ್ಟೊಂದು ಮೇಕಪ್ ವಿಡಿಯೋಗೆ ಈ ಥರ ರೆಡಿಯಾಗಿದೆ, ಸಾರಿ ಮೇಕಪ್ ಲುಕ್ಕೋಸ್ಕರ. ಸೊ ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಅನಿಸ್ತು. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ವೆಲ್ಕಮ್ ಬ್ಯಾಕ್. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲೇ ಕಾಣ್ತಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ವ್ಲಾಗ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಬರ್ದು ತಿಳಿಸ್ಬೋದು. ಸೊ ಲೆಟ್ ಸ್ಟಾರ್ಟ್ ಇವತ್ತಿನ ವ್ಲಾಗ್. ಸೊ ಈ ವ್ಲಾಗ್ನ ನಾನು ನನ್ನ ಹೊಸ ಗೋಲ್ಡ್ ಜ್ಯುವೆಲ್ರಿ ಜೊತೆ ಸ್ಟಾರ್ಟ್ ಮಾಡೋಣ ಅಂತ ಇವಾಗಷ್ಟೇ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಇವಾಗ ಆಲ್ರೆಡಿ ಹಳೆ ವ್ಲಾಗಲ್ಲಿ ಗೋಲ್ಡ್ ಶಾಪಿಂಗ್ ವಿಡಿಯೋಸ್ನ ಶೇರ್ ಮಾಡಿದ್ದೆ, ಅಂದರೆ ಹೋಗಿದ್ದೆ ಅಂತ ಶೇರ್ ಮಾಡಿದ್ದೆ. ಅದ್ರಲ್ಲಿ ನಂದು ಯಾವುದು ಅಂತ ಗೆಸ್ ಮಾಡಿ ಅಂತಲೂ ಹೇಳಿದ್ದೆ. ಸೊ ತುಂಬ ಜನ ಗೆಸ್ ಮಾಡಿದ್ದೀರಾ. ಹಾಗೆ ಈ ವ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದರಲ್ಲಿ ನನ್ನ ಜ್ಯುವೆಲ್ರೀಸ್ ಡಿಸೈನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಮೊದಲನೇದಾಗಿ ನಾನು ತೊಗೊಂಡಿದ್ದು ಇಯರಿಂಗ್ಸ್ಗಳು ಅಷ್ಟೇ. ತುಂಬ ಜನ ಅದರಲ್ಲಿ ತುಂಬ ಥರ ಕಮೆಂಟ್ ಮಾಡಿದ್ದೀರ, ಲೈಕ್ ಯೂಟ್ಯೂಬಲ್ಲಿ ತುಂಬ ದುಡ್ಡು ಬರುತ್ತೆ ಅದಕ್ಕೆ ತಗೋತೀರಾ ಅಂತ. ಯೂಟ್ಯೂಬಲ್ಲಿ ದುಡ್ಡು ಬರೋದು ಏನು ಹೇಳ್ತಾರೆ, ಮತ್ತೆ ಯೂಟ್ಯೂಬ್ಗೆ ಹಾಕೋಕ್ಕೇ ಸಾಲಲ್ಲ. ಅದು ಗೋಲ್ಡ್ ತಗೊಳ್ಳೋಕ್ಕೆಲ್ಲ ಅದು ಸಾಕಾಗುತ್ತೆ ಅನ್ನೋಷ್ಟು ಸಾಕಾಗಲ್ಲ, ಸ್ಪೆಷಲಿ ಸಾಕಾಗಲ್ಲ ಅಷ್ಟೇ. ಈಗ ಯೂಟ್ಯೂಬಲ್ಲಿ ನಮಗೆ ಏನು ಬರುತ್ತೆ, ಸೊ ಅದು ಯೂಟ್ಯೂಬ್ಗೆ ಮತ್ತೆ ಇನ್ವೆಸ್ಟ್ ಮಾಡೋದಕ್ಕೆ ಸಾಕಾಗುತ್ತೆ ಅಷ್ಟೇ. ನಾನು ತಗೊಳ್ಳೋಂಥ ಅಷ್ಟು ಗೋಲ್ಡ್ ನಮ್ಮ ಯಜಮಾನ್ರು ಮಾತ್ರ ಕೊಡಿಸ್ತಾರೆ, ಇನ್ಯಾರೂ ಕೊಡಿಸಲ್ಲ. ಓಕೆನಾ. ಅದು ಬಿಟ್ಟರೆ ಅಮ್ಮ ಕೊಡಿಸ್ಬೋದು, ನಮ್ಮ ಅತ್ತೆ ಮಾವ ಕೊಡಿಸ್ಬೋದು. ಅದು ಬಿಟ್ಟರೆ ಇನ್ಯಾರು ಎಕ್ಸ್ಟ್ರಾ ನಾನು ಓನ್ ಅರ್ನಿಂಗ್ಸಲ್ಲಿ ತಗೋತೀನಿ ಅಂದರೆ ಅದು ಸುಳ್ಳಾಗತ್ತೆ. ಇನ್ನೊಂದು ಏನಂದರೆ, ದುಡ್ಡಿದೆ ಇನ್ನೆಲ್ಲ ಇನ್ವೆಸ್ಟ್ ಮಾಡಬೇಕು ಅಂತ. ದುಡ್ಡು ಇರೋರೆಲ್ಲ ಗೋಲ್ಡ್ಗೆ ಇನ್ವೆಸ್ಟ್ ಮಾಡೋದು, ಬಿಕಾಸ್ ಅದು ಒಂಥರ ಫ್ಯೂಚರ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಏನಾದರೂ ನೀವು ವೆಹಿಕಲ್ಸ್ಗೆ ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ, ವೆಹಿಕಲ್ಸ್ಗೆ ಇನ್ವೆಸ್ಟ್ ಮಾಡಿದ್ರೆ ಇನ್ನು 2 years ಬಿಟ್ಬಿಟ್ಟು ವೆಹಿಕಲ್ಸ್ನ ಅದನ್ನು ಸೇಲ್ ಮಾಡ್ತೀರಾ ಅಂದರೆ ಅದಕ್ಕಿಂತ ಕಡಿಮೆ ಬೆಲೆಗೆ ತಗೋತಾರೆ. ನೀವು ಭೂಮಿ ಮೇಲೋ ಅಥವಾ ಗೋಲ್ಡ್ ಮೇಲೋ ಇನ್ವೆಸ್ಟ್ ಮಾಡಿದ್ರೆ ಅದು ರೇಸ್ ಆಗ್ತಾ ಹೋಗುತ್ತೆ, ಅವತ್ತದು ಕಡಿಮೆ ಬೆಲೆಗೆ ಬರೋದಿಲ್ಲ. ನೀವು ತೊಗೊಂಡಿದ್ದಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲಾದರೂ ರೇಸ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಫ್ಯೂಚರ್ ಪ್ಲ್ಯಾನ್ ಅಷ್ಟೇ. ಆಮೇಲೆ ಇನ್ನೊಂದು, ನಿಮಗೆ ತುಂಬ ಗೋಲ್ಡ್ ಮೇಲೆ ಆಸೆ ಜಾಸ್ತಿ ಅಂತ. ಹೌದು, ಎಲ್ಲ ಹೆಣ್ಮಕ್ಳಿಗೂ ಗೋಲ್ಡ್ ಮೇಲೆ ಆಸೆ ಜಾಸ್ತಿ ಇರುತ್ತೆ. ನಾನು ಯಾಕೆ ಜಾಸ್ತಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಂದರೆ, ನೆಕ್ಸ್ಟ್ ಫ್ಯೂಚರ್ಗೆ ಇನ್ನೂ ರೇಟ್ ಆಗ್ಬೋದು, ಅಥವಾ ಏನಂತಾರೆ, ಇವಾಗ ನಾವು ನಮ್ಮಮ್ಮ ನಮ್ಮ ಅತ್ತೆಯವ್ರಿಗೆಲ್ಲ ಹೇಳ್ತೀವಿ, ಸೊ ಅವಾಗ ಅಷ್ಟು ಕಡಿಮೆ ರೇಟ್ ಇತ್ತು, ಅವಾಗ ತೆಗ್ದಿಡ್ಬೋದಾಗಿತ್ತು ಅಂತ. ಸೊ ನಮ್ಮ ಮಕ್ಕಳು ಹಂಗೆ ಹೇಳ್ಬಾರ್ದು ಅಂತ ಇನ್ವೆಸ್ಟ್ ಮಾಡ್ತೀನಿ. ಅದು ಬಿಟ್ಟರೆ ನಮಗೆ ಫ್ಯೂಚರಲ್ಲಿ ಮನೆ ಕಟ್ಟೋಕ್ಕೋ ಏನಕ್ಕೋ ಹೆಲ್ಪ್ ಆಗ್ಬೋದು, ಅಥವಾ ಏನಾದರೂ ಒಂದು ಲ್ಯಾಂಡ್ ತೊಗೋಬೇಕು ಅಥವಾ ಏನಾದರೂ ಒಂದು ಪರ್ಚೇಸ್ ಮಾಡಬೇಕು ಅಂದಾಗ ಗೋಲ್ಡ್ ಮೇಲೆ ಹಾಕಿದರೆ ರೇಟ್ ಚೆನ್ನಾಗಿ ಸಿಗುತ್ತೆ ಅಂತ ಅಷ್ಟೇ ಇನ್ವೆಸ್ಟ್ ಮಾಡ್ತೀವಿ ಹೊರತು, ದುಡ್ಡು ಜಾಸ್ತಿ ಇದೆ ಅಂತನೋ ಆಸೆ ಜಾಸ್ತಿ ಅಂತನೋ ನಾವೇನು ಇನ್ವೆಸ್ಟ್ ಮಾಡೋಕ್ಕೋಗಲ್ಲ. ಇದಿಷ್ಟು ಸಾಕಷ್ಟು ಕಮೆಂಟ್ ಬಂದಿತ್ತು ನನಗೆ ಅದ್ರ ಬಗ್ಗೆ, ಗೋಲ್ಡ್ ರಿಲೇಟೆಡ್. ದುಡ್ಡಿದೆ ಇನ್ನೆಲ್ಲ ಹಾಕ್ತಾರೆ, ದುಡ್ಡು ಜಾಸ್ತಿ ಅಂತ ತೋರಿಸ್ಕೊತಾ ಇದ್ದಾರೆ. ಅದೆಲ್ಲ ಏನೂ ಇಲ್ಲ, ಅದೆಲ್ಲ ನಿಮ್ಮ ಕಲ್ಪನೆಗೆ ಬಿಟ್ಟಿದ್ದು ಅಷ್ಟೇ. ಕೆಲವ್ರು ಪಾಸಿಟಿವ್ ಆಗಿ ತಗೋತೀರಾ, ಕೆಲವ್ರಿಗೆ ನೆಗೆಟಿವ್ ಆಗಿ ತಗೋತೀರಾ, ನಿಮ್ಮ ಪರ್ಸ್ಪೆಕ್ಟಿವ್ಗೆ ಅದನ್ನು ಬಿಡ್ತೀನಿ. ಆ್ಯಂಡ್ ಇವಾಗ ನಾನು ಓಲೆ ಡಿಸೈನ್ ತೋರಿಸ್ತಾ ಇದ್ದೀನಿ. ಇದಕ್ಕೂ ಏನಾದರೂ ಹೇಳಬೇಡಿ, ಬಿಕಾಸ್ ಇಯರಿಂಗ್ಸ್ ಡಿಸೈನ್ ತೋರಿಸಿದ್ರೆ ಯಾರಿಗಾದ್ರೂ ಇಷ್ಟ ಆಗ್ಬೋದು ಅಂತ ಅಷ್ಟೇ, ಇನ್ನೇನಿಲ್ಲ. ಸೊ ನಾನು ತೊಗೊಂಡಿದ್ದು ಇಯರಿಂಗ್ಸ್ ತುಂಬ ಜನ ಗೆಸ್ ಮಾಡಿದ್ರಿ. ಕಾಸು, ಲಕ್ಷ್ಮಿ ಕಾಸು. ನಂಗೆ ಅದೇನೋ ಗೊತ್ತಿಲ್ಲ, ಲಕ್ಷ್ಮಿ ಇಯರಿಂಗ್ಸ್ ಜಾಸ್ತಿ ಇಷ್ಟ ಆಗುತ್ತೆ. ಇವು ನನ್ನ ಹತ್ರ ಇರುವಂತಹ ಜಾಸ್ತಿ ಒಡವೆಗಳು ಲಕ್ಷ್ಮಿಗೆ ಸಂಬಂಧಪಟ್ಟಿದೆ. ಸೊ ಇದು ಲಕ್ಷ್ಮಿ 2 ಕಾಸು, ಜೋಡಿ ಕಾಸು ಅಂತಾರಲ್ಲ ಹಾಗೆ. ಮೇಲೆ ಒಂದು 2 ಪಿಕಾಕ್ ಇದೆ, ಆ ಕಡೆ ಸೈಡ್ ಈ ಕಡೆ ಸೈಡು, ಮಧ್ಯದಲ್ಲಿ ಒಂದು ಲೋಟಸ್ ಇದೆ. ಇದು ಒಂಥರ ಟ್ರೆಡಿಷ್ನಲ್ ಅಂತಲೇ ಹೇಳ್ಬೋದು. ಮತ್ತು ಇದು ಒಂಥರ ಆ್ಯಂಟಿಕ್ ಜ್ಯುವೆಲ್ರಿ ಅಂತ ಹೇಳ್ಬೋದು. ನಾನು ಸ್ವಲ್ಪ ಶೇಡ್ ಅಂದರೆ ಪಾಲಿಶ್ ಸ್ವಲ್ಪ ಕಡಿಮೆ ಇಡ್ಸಿದ್ದೀನಿ. ಸೊ ನಾನು ಸ್ವಲ್ಪ ಚಿಕ್ಕದ, ಅಂದರೆ ಕಾಸು ಮೇಲೆ ಕಾಸು ಕೂರಿಸ್ಕೊಳ್ಳೋಂಗೆ ಹೇಳಿದ್ದೆ, ಬಟ್ ಅವರು ಸೈಡ್ಗೆ ಇಟ್ಬಿಟ್ಟಿದ್ದಾರೆ, ಅದಕ್ಕೆ ಸ್ವಲ್ಪ ದೊಡ್ಡದಾಗಿ ಬಂದಿದೆ ಇದು. ಇದ್ರದ್ದು ವೆಯ್ಟ್ ಬಂದು 7 grams ನೋಡ್ಬೋದು ನೀವು. ನಾನು ಬೇಕಿದ್ರೆ ಪಿಕ್ ಅಟ್ಯಾಚ್ ಮಾಡ್ತೀನಿ ನಿಮಗೆ, ನೀವು ಕಂಪ್ಲೀಟಾಗಿ ಅದು ಪಿಕ್ ಬೇಕು ಅಂದರೆ ನೀವು ಸ್ಕ್ರೀನ್ಶಾಟ್ ತಗೋಬೋದು. ಇದು ಬಂದು 7 grams ಇದೆ. ಇದು 5-6 grams ಆಗುತ್ತೆ, ಬಟ್ ಕಾಸು ಸ್ವಲ್ಪ ಚಿಕ್ಕ ಬರುತ್ತೆ. ಮತ್ತು ಮೇಲ್ಗಡೆ ಇದೆಯಲ್ಲ ಅದು ಕೂಡ ಸ್ವಲ್ಪ ಚಿಕ್ಕ ಬರುತ್ತೆ ಅಷ್ಟೇ. ಸೊ ನೋಡಿ,
ಮತ್ತು ಇದು ತಿರ್ಪು ಅಂತಾರಲ್ಲ, ಅದು ಕೂಡ ಸ್ವಲ್ಪ ದಪ್ಪದಾಗೆ ಬಂದಿದೆ, ಅಂದರೆ ಸ್ವಲ್ಪ ಗಟ್ಟಿಯಾಗಿರಬೇಕು ಅಂತ ಅಷ್ಟೇ. ಸೊ ನೋಡಿ, ಇದು 7 ಗ್ರಾಮ್ಸ್. ನಾನು ಇದು ತುಂಬ ದಿನದ ಹಿಂದೆಯೇ ಮಾಡೋದಕ್ಕೆ ಹಾಕಿದ್ದೆ. ಸೊ ಮಾಡೋದಕ್ಕೆ ಹಾಕಿದ್ದನ್ನು ಅಣ್ಣ ಇವಾಗ ರೆಡಿಯಾಗಿದೆ ಅಂತ ಹೇಳಿಬಿಟ್ಟು ಕೊಟ್ಟರು ಅಷ್ಟೇ, ಆಯಿತಾ. ಅದಾದಮೇಲೆ ಇನ್ನೊಂದು ಇಯರಿಂಗ್ಸ್ ಬಂದು ಇದು. ನಾನು ಹಾರ ತಗೊಂಡಾಗಲೇ ನಿಮ್ಗೆ ತುಂಬ ಜನ ಕೇಳಿದೆ ಇಯರಿಂಗ್ಸ್ ಮಾಡೋಕ್ಕಾಗಿದ್ದೀನಿ, ಅದು ಕೊಟ್ಟ ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ. ಸೊ ಇದು ಒಂದು ಇಯರಿಂಗ್ಸು. ನಾನು ಸ್ವಲ್ಪ ಅದು ಹಾರಕ್ಕೆ ಮ್ಯಾಚ್ ಆಗೋ ಥರ ಬೇಕು ಅಂತ ಅಂದ್ಕೊಂಡೆ, ಬಟ್ ಇದಕ್ಕೆ ಚೆನ್ನಾಗಿ ಮ್ಯಾಚ್ ಆಗ್ತಿದೆ. ಇದು ಹಾರಕ್ಕೆ ಮ್ಯಾಚ್ ಆಗುತ್ತೆ ಇಲ್ಲ ನಾನು ಇನ್ನೂ ನೋಡಿಲ್ಲ, ಬಟ್ ಲಕ್ಷ್ಮಿ ಪಿಕಾಕ್ ಎಲ್ಲ ಇರೋದ್ರಿಂದ ಹಾರಕ್ಕೂ ಮ್ಯಾಚ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಹಾರ ಯಾವಾಗಾದರೂ ಹಾಕ್ಕೊಂಡ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಒಂದು ಮೇಲ್ಗಡೆ ಲಕ್ಷ್ಮಿ, ಕೆಳಗಡೆ 2 ಕಡೆ ಪಿಕಾಕ್ ಇದೆ, ಮತ್ತು ಈ ಜುಮ್ಕಿಲಿ ಸುತ್ತಾನು ಲಕ್ಷ್ಮಿ ಇದೆ. ನಾನು ಪಿಕ್ ಅಟ್ಯಾಚ್ ಮಾಡಿದ್ದೀನಿ, ನೀವು ನೋಡ್ಬೋದು. ಇದ್ರ ವೆಯ್ಟ್ ಬಂದು 18 ಗ್ರಾಮ್ಸ್, 18 ಗ್ರಾಮ್ ಇದೆ. ಸೊ ನನಗೆ ನಕಾಶ್ ಡಿಸೈನಲ್ಲಿ ಇನ್ನು ಸ್ವಲ್ಪ ದಪ್ಪ ಇರೋದು ಅಂತ ಅಂದ್ಕೊಂಡಿದ್ದೆ, ಬಟ್ ಈ ಥರ ಬಂದಿದೆ, ಸದ್ಯಕ್ಕೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಮೋಹನ್ ಮೇಲಾಗಿ ಚೆನ್ನಾಗಿ ಮ್ಯಾಚ್ ಆಗ್ತಾಯಿದೆ, ನೋಡ್ಬೋದು ನೀವು. ಇದರಲ್ಲಿರುವಂಥ ರೂಬಿ ಚೆನ್ನಾಗಿ ಮ್ಯಾಚ್ ಆಗ್ತಾಯಿದೆ ಅಷ್ಟೇ. ಸೊ ಇವಾಗ ಟೈಮ್ ಆಗಿದೆ, ಆಲ್ಮೋಸ್ಟ್ ಒಂದು 5 ನಿಮಿಷ ಇದೆ 6 ಗಂಟೆಗೆ ಅಷ್ಟೇ. ಸೊ ಇವಾಗ ಡಿನ್ನರ್ ರೂಟೀನ್ ಕಂಟಿನ್ಯೂ ಮಾಡಬೇಕು, ಹಾಗೆ ಈ ವ್ಲಾಗ್ ಕೂಡ ಕಂಟಿನ್ಯೂ ಆಗುತ್ತೆ. ಸದ್ಯಕ್ಕೆ ನಾನು ಮೇಕಪ್ ರಿಮೂವ್ ಮಾಡಿ ನಾರ್ಮಲ್ ಡ್ರೆಸ್ಗೆ ಬರ್ತೀನಿ, ಆಮೇಲೆ ಮತ್ತೆ ಸಿಗ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇವಾಗಷ್ಟೇ ನಾನು ಒಂದು ವಿಡಿಯೋ ರೆಕಾರ್ಡ್ ಮಾಡೋಣ ಅಂತ ರೆಡಿ ಆದೆ, ಬಟ್ ಜಾಸ್ತಿ ಪಿಂಪಲ್ಸ್ ಆಗೋಗಿದೆ. ನೋಡ್ಬೋದು ನೀವು, ಇಲ್ಲೆಲ್ಲ ಪಿಂಪಲ್ಸ್ ಇದೆ, ಚಿಕ್ಕದಾಗಿ ಫುಲ್ಲು ಕವರ್ ಆಗೋಗಿದೆ ಇಲ್ಲಿವರೆಗೂ. ನೋಡಿ, ಚಿಕ್ಕ ಪಿಂಪಲ್ಸ್ ಎಲ್ಲ ಇದೆ, ಆ್ಯಂಡ್ ಇಲ್ಲೂ ಎಲ್ಲ ಪಿಂಪಲ್ಸ್ ಆಗಿದೆ, ಯು ಕ್ಯಾನ್ ಸಿ. ಸೊ ಪಿಂಪಲ್ಸ್ ಇದ್ದರೆ ನನಗೆ ಒಂಥರ ಮುಖದಲ್ಲಿ ಏನೋ ಇದ್ದಂಗೆ ಅನಿಸುತ್ತೆ. ಸೊ ಅದಕ್ಕೆ ಈ ಪಿಂಪಲ್ಸ್ಗೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಹಾಗೆ ಯಾಕೆ ನಿಮ್ಮ ಜೊತೆ ಶೇರ್ ಮಾಡಬಾರ್ದು ಅಂತ ಈ ವಿಡಿಯೋನಲ್ಲಿ ನಾನು ಪಿಂಪಲ್ಸ್ ಬಂದರೆ ಏನು ಮಾಡ್ತೀನಿ ಅನ್ನೋಂಥ ಕೆಲವೊಂದಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ. ಸೊ ನಾನು ಮಾಡುವಂಥ ಮೆಥಡ್ ನೀವು ಕೂಡ ಫಾಲೋ ಮಾಡ್ಬೋದು. ಸೊ ಈ ಮೆಥಡ್ ಫಾಲೋ ಮಾಡೋದ್ರಿಂದ ಚಿಕ್ಕ ಪಿಂಪಲ್ಸಿಂದ ದೊಡ್ಡ ಪಿಂಪಲ್ಸ್ವರೆಗೂ ಕಂಪ್ಲೀಟಾಗಿ ಹೋಗುತ್ತೆ. ಯೂಶಲಿ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಪಿಂಪಲ್ಗಳು ಕ್ಲಿಯರ್ ಆಗುತ್ತೆ, ಬಟ್ ಪಿಂಪಲ್ ಮಾರ್ಕ್ಗಳು ಕ್ಲಿಯರ್ ಆಗಲ್ಲ, ಫೇಸಲ್ಲಿ ಹಾಗೆ ಉಳಿಯುತ್ತೆ. ಫೇಸಲ್ಲಿ ಪಿಂಪಲ್ ಮಾರ್ಕ್ಸ್ ಇದೆ ಏನೋ ಒಂಥರ ಅಂತ ಅನಿಸ್ತಾ ಇರುತ್ತೆ. ಯೂಶಲಿ ನನಗೂ ಅಷ್ಟೇ, ಪಿಂಪಲ್ಸ್ ಇದ್ದರೆ ಒಂಥರ ಸ್ಕಿನ್ ಚೆನ್ನಾಗಿದೆ ಅಂತ, ನನಗೆ ಹೆಲ್ದಿ ಆಗಿದೆ ಅಂತ ಫೀಲ್ ಆಗಲ್ಲ. ನನಗೆ ಪಿಂಪಲ್ಸ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಅನ್ಹೆಲ್ದಿ ಫುಡ್ ಹ್ಯಾಬಿಟ್, ಡೀಪ್ ಫ್ರೈಡ್ ಫುಡ್ ಏನಾದರೂ ತಿಂದಿದಾಗ ಅಥವಾ ಜಾಸ್ತಿ ಸ್ಟ್ರೆಸ್ ಆದಾಗ ಮಾತ್ರ ಪಿಂಪಲ್ಸ್ ಬರುತ್ತೆ. ಸೊ ಇವಾಗಲೂ ಅದಕ್ಕೇ ಬಂದಿರೋದು ಅಂತ ಹೇಳ್ಬೋದು. ಸೊ ಇದಕ್ಕೆ ನಾನು ಏನು ಮಾಡ್ತೀನಿ, ಪಿಂಪಲ್ ಹೋಗೋದ್ರ ಜೊತೆಗೆ ಪಿಂಪಲ್ ಮಾರ್ಕ್ ಕೂಡ ಹೋಗ್ಲಾಡ್ಸೋದಕ್ಕೆ ನಾನು ಫಾಲೋ ಮಾಡುವಂಥ ಈ ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಹಾಗಿದ್ರೆ ಇವತ್ತು ನಾನು ಪಿಂಪಲ್ಸ್ನ ಮನೆಯಲ್ಲೇ ಸುಲಭವಾಗಿ ಟ್ರೀಟ್ ಮಾಡ್ಕೊಳ್ಳೋಣ, ಅಟ್ ಅಫೋರ್ಡಬಲ್ ಪ್ರೈಸ್ ಅಂತ ಹೇಳ್ಬೋದು. ಸೊ ಜಾಸ್ತಿ ಮಾತಾಡದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಲೆಟ್ಸ್ ಗೆಟ್ ಇಂಟು ದ ವಿಡಿಯೋನ. ಇವತ್ತು ನಾನು ಯೂಸ್ ಮಾಡ್ತಾ ಇರೋದು ಒಹಾಯೋ ನ್ಯಾಚುರಲ್ಸ್ ಅವರ ಆ್ಯಂಟಿ ಆಕ್ನೆ ಫೇಸ್ ಪ್ಯಾಕ್. ಸೊ ಪ್ಯಾಕೆಟ್ ನೋಡಿದ ತಕ್ಷಣನೇ ನಿಮ್ಗೆ ಅನಿಸ್ಬೋದು ಎಷ್ಟು ಈಕೋ ಫ್ರೆಂಡ್ಲಿ ಆಗಿದೆ ಪ್ಯಾಕೇಜಿಂಗ್ ಅಂತ ಹೇಳಿ, ಝೀರೋ ವೇಸ್ಟೇಜ್ ಅಂತಲೇ ಹೇಳ್ಬೋದು. ಸೊ ನೋಡಿ, ಈ ಥರ ಬರುತ್ತೆ ಪ್ಯಾಕೇಜಿಂಗ್, ಒಹಾಯೋ ನ್ಯಾಚುರಲ್ಸ್ ಆ್ಯಂಟಿ ಆಕ್ನೆ ಫೇಸ್ ಪ್ಯಾಕ್. ಸೊ ಹೆಸರೇ ಸೂಚಿಸಂಗೆ ಇದರಲ್ಲಿ ಪಿಂಪಲ್ಸ್ ಹಾಗೆ ಪಿಂಪಲ್ ಮಾರ್ಕ್ಸ್ಗಳು ತುಂಬಾ ಸುಲಭವಾಗಿ ಹೋಗುತ್ತೆ. ಸೊ ಹೇಗೆ ಯೂಸ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಇದು ನಂದು ಆಲ್ಮೋಸ್ಟ್ ಒಂದು 3ನೇ ಪ್ಯಾಕ್ ಅಂತಲೇ ಹೇಳ್ಬೋದು. ನನಗೆ ಸ್ವಲ್ಪ ಪಿಂಪಲ್ಸ್ ಆದ್ರೂ ನಾನು ಫಸ್ಟ್ ನೆನಪಿಗೆ ಬರೋದೇ ಇದು. ನಾನು ಜಾಸ್ತಿ ಯೂಸ್ ಮಾಡಿದ್ದೀನಿ, ನೀವೀಗ ಆಲ್ರೆಡಿ ಹಳೆ ವ್ಲಾಗ್ಗಳಲ್ಲೆಲ್ಲ ನೋಡಿದ್ದೀರಾ, ಬಟ್ ಸ್ಟಿಲ್ ನಾನು ಮತ್ತೆ ಶೇರ್ ಮಾಡ್ತಿದ್ದೀನಿ. ಯಾಕಂದರೆ ಮತ್ತೆ ಎಲ್ಲರೂ ಪಿಂಪಲ್ಗೆ ರೆಮಿಡಿ ಶೇರ್ ಮಾಡಿ ಅಂತ ಕೇಳ್ತಾನೆ ಇರ್ತೀರಾ, ಅದಕ್ಕೋಸ್ಕರ. ಸೊ ಒಳಗಡೆ ಪ್ಯಾಕೇಜಿಂಗ್ ಬಂದು ಈ ಥರ ಇರುತ್ತೆ. ಸೊ ಇದನ್ನು ಒಂದು ಬೌಲ್ಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿ, ಸೊ ರಿಕ್ವೈರ್ಡ್ ಅಮೌಂಟ್ ಆಫ್ ಫೇಸ್ ಪ್ಯಾಕ್ನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಸೊ ಈ ಬೌಲ್ಗೆ ಇವಾಗ ನಾನು ನೀರು ಹಾಕಿ ಮಿಕ್ಸ್ ಮಾಡ್ತೀನಿ. ವೆದರ್ ನೀವು ಇದನ್ನು ನೀರಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು ಅಥವಾ ರೋಸ್ ವಾಟರಲ್ಲಿ ಕೂಡ ಮಿಕ್ಸ್ ಮಾಡ್ಕೋಬೋದು. ಅಟ್ ಪ್ರೆಸೆಂಟ್ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನೀರಲ್ಲಿ. ಸೊ ಈ ಫೇಸ್ ಪ್ಯಾಕ್ಗೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹಾಕೋತಾ ಇದ್ದೀನಿ.
ಇದ್ರದ್ದು ಫ್ರಾಗ್ರೆನ್ಸ್ ಬಂದು ನೀಮ್ ಮತ್ತು ತುಳಸಿ ಎರಡು ಕಂಬೈನ್ ಆಗಿದೆ. ಜೊತೆಗೆ ಒಂಥರ ಮೆಡಿಸಿನಲ್ ಪ್ರಾಪರ್ಟೀಸ್ ಇರೋ ಥರ ಫ್ರಾಗ್ರೆನ್ಸ್ ಇದೆ. ತುಂಬಾ ಚೆನ್ನಾಗಿದೆ, ಮೈಲ್ಡ್ ಅಂಡ್ ಸೂದಿಂಗ್ ಆಗಿದೆ. ಅಪ್ಲೈ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇವಾಗ ನೋಡಿ ನಾನು ಈ ಟೆಕ್ಸ್ಚರಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರಿನ ಒಟ್ಟಿಗೆ ಮಿಕ್ಸ್ ಮಾಡಿದ ಮೇಲೆ ಫೇಸ್ ಪ್ಯಾಕ್ ಟೆಕ್ಸ್ಚರ್ ಈ ಥರ ಇರುತ್ತೆ. ಸೊ ಅಬ್ಸರ್ವ್ ಮಾಡ್ಬೋದು. ಇದನ್ನು ಫೇಸ್ಗೆ ಅಪ್ಲೈ ಮಾಡಿ 10 to 15 ಮಿನಿಟ್ಸ್ ಡ್ರೈ ಮಾಡ್ಕೋಬೇಕು. ಸೊ ಆಫ್ಟರ್ ಮಿಕ್ಸಿಂಗ್ ವಿತ್ ವಾಟರ್ ಕನ್ಸಿಸ್ಟೆನ್ಸಿ ಈ ಥರ ಇದೆ ನೋಡಿ, ಎಷ್ಟು ಸೂದಿಂಗ್ ಆಗಿದೆ ಟೆಕ್ಸ್ಚರ್ ಅಂತ ಹೇಳಿ. ಸೊ ಈ ಥರ ಟೆಕ್ಸ್ಚರ್ನ ನಾವು ಇವಾಗ ಫೇಸ್ ಮೇಲೆ ಅಪ್ಲೈ ಮಾಡಬೇಕು. ಸೊ ಇದನ್ನು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಾನು ಇದನ್ನು ಎಲ್ಲಿ ತಗೊಂಡೆ ಅನ್ನೋದನ್ನ ಶೇರ್ ಮಾಡ್ತೀನಿ. ಸೊ ನಾನು ಗ್ಲೋಫಿಟ್ ಆ್ಯಪ್ನಲ್ಲಿ ಅನೂಸ್ ವರ್ಲ್ಡ್ ಕನ್ನಡ ಬ್ಯೂಟಿ ಸ್ಟೋರ್ನ ಓಪನ್ ಮಾಡಿದ್ದೀನಿ. ಸೊ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಳ್ಳೋಂಥ ಅಥವಾ ಯೂಸ್ ಮಾಡುವಂಥ ಅಷ್ಟು ಪ್ರಾಡಕ್ಟ್ಸ್ಗಳು ನಿಮಗೆ ಸಿಗುತ್ತೆ. ಸೊ ನಾನು ವಿಡಿಯೋನಲ್ಲಿ ಏನೆಲ್ಲ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡ್ತೀನಿ ಆ ಪ್ರಾಡಕ್ಟ್ಸ್ ಎಲ್ಲ ನಿಮ್ಗೆ ಅಲ್ಲಿ ನನ್ನ ಬ್ಯೂಟಿ ಸ್ಟೋರ್ನಲ್ಲಿ ಸಿಗುತ್ತೆ. ಸೊ ನೀವು ಅಲ್ಲಿ ಹೋಗಿ ತಗೋಬಹುದು. ನೀವೇನಾದರೂ ಗ್ಲೋಫಿಟ್ ಆ್ಯಪ್ನಲ್ಲಿ ಫಸ್ಟ್ ಟೈಮ್ ಆರ್ಡರ್ ಪ್ಲೇಸ್ ಮಾಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಆರ್ಡರ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಫಸ್ಟ್ ಆರ್ಡರ್ ಮೇಲೆ 50 ರೂಪೀಸ್ ಆಫ್ ಇರುತ್ತೆ. ಜೊತೆಗೆ ನೀವು ಈ ಆ್ಯಪ್ನಲ್ಲಿ ಯಾವುದಾದ್ರೂ ಪ್ರಾಡಕ್ಟ್ಸ್ನ ಅಥವಾ ಆ್ಯಪ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ರೆಫರ್ ಮಾಡೋದ್ರ ಮೂಲಕ ಕೂಡ 50 ರೆಫರಲ್ ಬೋನಸ್ ಕೂಡ ನಿಮ್ದಾಗತ್ತೆ. ಜೊತೆಗೆ ಸಾಕಷ್ಟು ಡೀಲ್ಸ್ ಅಂಡ್ ಆಫರ್ಸ್ ನಡೀತಾ ಇರುತ್ತೆ. ಪ್ರತಿದಿನ ಆಫರ್ಸ್ ಇರುತ್ತೆ, ಚೆಕ್ ಮಾಡ್ತಾ ಹೋಗ್ಬೋದು. ಹಾಗೆ ಈ ಫೇಸ್ ಪ್ಯಾಕ್ ಗ್ಲೋಫಿಟ್ ಆಪ್ ನಲ್ಲಿ ಅಷ್ಟೇ ಅಲ್ಲದೆ ನಿಮ್ಗೆ ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲೂ ಕೂಡ ಸಿಗುತ್ತೆ. ಎಲ್ಲಾ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಗ್ಲೋಫಿಟ್ ಲಿಂಕ್, ಅಮೆಝಾನ್ ಲಿಂಕ್ ಹಾಗೆ ಫ್ಲಿಪ್ಕಾರ್ಟ್ ಲಿಂಕ್ ಮೂರನ್ನು ಮೆನ್ಷನ್ ಮಾಡಿರ್ತೀನಿ. ಜೊತೆಗೆ ನನ್ನ ಬ್ಯೂಟಿ ಸ್ಟೋರ್ ಲಿಂಕ್ ಕೂಡ ಇರುತ್ತೆ, ನೀವು ಚೆಕ್ ಮಾಡ್ಬೋದು. ಎಕ್ಸ್ಟ್ರಾ ಬೆನಿಫಿಟ್ ನ ಪಡ್ಕೋಬಹುದು ಅಂತ ಹೇಳ್ತೀನಿ. ನಿಮ್ಗೆ ಜಾಸ್ತಿ ಬೆನಿಫಿಟ್ಸ್ ಬೇಕು ಅಂದ್ರೆ ಲಿಂಕ್ ನ ಕ್ಲಿಕ್ ಮಾಡಿ ಬೈ ಮಾಡಿ. ಸೊ ಬನ್ನಿ ಹಾಗಿದ್ರೆ ಇದನ್ನ ಹೇಗೆ ಅಪ್ಲೈ ಮಾಡ್ತು ಅಂತ ನೋಡ್ತಾ ಹೋಗೋಣ. ಇವಾಗ ನಾನು ಈ ಫೇಸ್ ಪ್ಯಾಕ್ನ ನನ್ನ ಮುಖದ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ. ಮುಖಕ್ಕೆ ಲಿಪ್ಸ್ಟಿಕ್ ಅಥವಾ ಬಿಂದಿನ ಬಿಟ್ಟು ಏನೂ ಅಪ್ಲೈ ಮಾಡ್ಕೊಂಡಿಲ್ಲ. ಸೊ ಡೈರೆಕ್ಟಾಗಿ ನಾನು ಫೇಸ್ ಪ್ಯಾಕ್ನ ಕ್ಲೀನ್ ಫೇಸ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನನಗೆ ಎಲ್ಲೆಲ್ಲಿ ಪಿಂಪಲ್ಸ್ ಜಾಸ್ತಿ ಇದೆ ಆ ಭಾಗದಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಡಬಲ್ ಕೋಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಸೊ ಈ ಫೇಸ್ ಪ್ಯಾಕ್ ಬಂದು ನಿಮಗೆ ಪಿಂಪಲ್ ಅಥವಾ ಪಿಂಪಲ್ ಮಾರ್ಕ್ಸ್ನ ಕ್ಲಿಯರ್ ಮಾಡೋದ್ರ ಜೊತೆಗೆ ನಿಮಗೆ ಆ್ಯಕ್ನೆ ಕ್ಲಿಯರ್ ಮಾಡುತ್ತೆ, ಜೊತೆಗೆ ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಮಾಡುತ್ತೆ, ಜೊತೆಗೆ ಏಜಿಂಗ್ ಅಂತ ಏನು ಹೇಳ್ತಾರೆ ಲೈಕ್ ರಿಂಕಲ್ಸ್ ಆಗಿರ್ಬೋದು ಅಥವಾ ಫೈನ್ ಲೈನ್ಸ್ ಆಗಿರ್ಬೋದು ಇದನ್ನು ಕಂಪ್ಲೀಟಾಗಿ ಹೋಗ್ಲಾಡಿಸುತ್ತೆ. ಹಾಗೆಯೇ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ರಿಮೂವ್ ಮಾಡುತ್ತೆ. ಮಿನಿಮಮ್ ನೀವು ಇದನ್ನು 10 to 15 ಮಿನಿಟ್ಸ್ ಫೇಸ್ ಮೇಲೆ ಡ್ರೈ ಆಗೋದಕ್ಕೆ ಬಿಟ್ಟು ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಬೋದು. ಇದರ ಜೊತೆಗೆ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ, ಸಾಫ್ಟ್ ಆಗುತ್ತೆ, ಜೊತೆಗೆ ಪಿಂಪಲ್ ಫ್ರೀ ಆಗುತ್ತೆ ಕೂಡ. ಇದು 100% ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಸ್ಕಿನ್ ಮೇಲೆ ಆಗೋದಿಲ್ಲ. ಎಲ್ಲ ಥರದ ಸ್ಕಿನ್ ಟೈಪ್ಸ್ ಅವರು ಕೂಡ ನೀವು ಈ ಫೇಸ್ ಪ್ಯಾಕ್ನ ಬಳಸ್ಬೋದು. ಸೊ ನೋಡಿ, ಮಿನಿಮಮ್ ಇದನ್ನು 15 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿ. ಆಫ್ಟರ್ ಫೇಸ್ ವಾಶ್ ಮುಖ ಈ ಥರ ಕಾಣ್ತಾ ಇದೆ. ನೀವು ಚೇಂಜಸ್ನ ನೋಟಿಸ್ ಮಾಡ್ಬೋದು. ಸೊ ಗೈಸ್, ಆಫ್ಟರ್ ಫೇಸ್ ಪ್ಯಾಕ್ ನನ್ನ ಮುಖ ಈ ಥರ ಕಾಣ್ತಾ ಇದೆ, ಎಷ್ಟು ಗ್ಲೋಯಿಂಗ್ ಆಗಿದೆ ನೀವೇ ಅಬ್ಸರ್ವ್ ಮಾಡ್ಬೋದು. ಜೊತೆಗೆ ಫುಲ್ ಸಾಫ್ಟ್ ಫೀಲ್ ಕೊಡುತ್ತೆ ಅಪ್ಲೈ ಮಾಡಿದಾಗ, ಜೊತೆಗೆ ಕೂಲಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಗೆ ಏನಾದರೂ ಈ ಥರ ಸ್ಕಿನ್ ಬೇಕಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಒಹಾಯೋ ನ್ಯಾಚುರಲ್ಸ್ ಅವರ ಆ್ಯಂಟಿ ಆ್ಯಕ್ನಿ ಫೇಸ್ ಪ್ಯಾಕ್ ವಿತಿನ್ 3 ಡೇಸಲ್ಲಿ ಪಿಂಪಲ್ ಕ್ಲಿಯರ್ ಮಾಡೋದ್ರ ಜೊತೆಗೆ ಫೇಸ್ ತುಂಬ ಗ್ಲೋಯಿಂಗ್ ಆ್ಯಂಡ್ ಹೈಡ್ರೇಟೆಡ್ ಆಗಿ ಸಾಫ್ಟ್ ಆ್ಯಂಡ್ ಸಪ್ಪಲ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಮತ್ತೆ ತಡ ಈಗಲೇ ಟ್ರೈ ಮಾಡಿ. ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುವಂಥ ಲಿಂಕ್ ಮೂಲಕ ಆರ್ಡರ್ ಮಾಡಿ ಒಹಾಯೋ ನ್ಯಾಚುರಲ್ಸ್ ಅವರ ಆ್ಯಂಟಿ ಆ್ಯಕ್ನಿ ಫೇಸ್ ಪ್ಯಾಕ್. ಫ್ರೆಂಡ್ಸ್, ನಾನಿಲ್ಲಿ ಬಿಫೋರ್ ಆ್ಯಂಡ್ ಆಫ್ಟರ್ ಡಿಫ್ರೆನ್ಸ್ನ ತೋರಿಸ್ತಾ ಇದ್ದೀನಿ. ಸೊ 1 ವಾಶಲ್ಲಿ ಪಿಂಪಲ್ಸ್ ಸುತ್ತ ಇರುವಂಥ ಪಫಿನೆಸ್ ಅಥವಾ ರೆಡ್ನೆಸ್ ಏನಿರುತ್ತೆ ಇದು ಕಂಪ್ಲೀಟಾಗಿ ಅವಾಯ್ಡ್ ಆಗಿರುತ್ತೆ ಅಂತ ಹೇಳ್ಬೋದು. ಈವನ್ ಇನ್ 1 ವಾಶ್ ಅಂತ ಹೇಳ್ಬೋದು. ಆ್ಯಸ್ ಯು ಕ್ಯಾನ್ ಅಬ್ಸರ್ವ್ ರಿಸಲ್ಟ್ ಏನಿದೆ, ಎಷ್ಟು ಗ್ಲೋ ಇದೆ ಸ್ಕಿನ್ ಅಂತ ನೀವೇ ಅಬ್ಸರ್ವ್ ಮಾಡಿ ನೋಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿ. ಒಹಾಯೋ ನ್ಯಾಚುರಲ್ಸ್ ಆ್ಯಂಟಿ ಆ್ಯಕ್ನೆ ಫೇಸ್ ಪ್ಯಾಕಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ನೀಮ್ ಹಾಗೆಯೇ ತುಳಸಿ ಅಂತ ಹೇಳ್ಬೋದು. ನೀಮ್ ಹಾಗೆ ತುಳಸಿಯಲ್ಲಿರುವಂತಹ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಬಗ್ಗೆ ನಮ್ಗೆ ಆಲ್ರೆಡಿ ಗೊತ್ತಿದೆ. ಮುಖದಲ್ಲಿ ರ್ಯಾಷಸ್, ಪಿಂಪಲ್ ಸಮಸ್ಯೆಗೆ ಮೊದಲು ಏನ್ಷಿಯಂಟ್ ಟೈಮಿಂದ ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ ಬಂದು ನೀಮ್ ಮತ್ತು ತುಳಸಿ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಒಹಾಯೋ ನ್ಯಾಚುರಲ್ಸ್ ಅಲ್ಲಿ ಯೂಸ್ ಮಾಡಿರುವಂತಹ ತುಳಸಿ ಬಂದು ಹೈಯೆಸ್ಟ್ ಕ್ವಾಲಿಟಿ ಆಫ್ ರಾಮ ತುಳಸಿನ ಯೂಸ್ ಮಾಡಿದ್ದಾರೆ. ಜೊತೆಗೆ ನೀಮ್ ಕೂಡ ಹೈ ಕ್ವಾಲಿಟಿ ನೀಮ್ ಆಗಿರುತ್ತೆ. ಸೊ ಈ 2 ಪ್ರಾಡಕ್ಟ್ಸ್ ಅಂದ್ರೆ ನ್ಯಾಚುರಲ್ ಪ್ರಾಡಕ್ಟ್ಸ್ ಇಂದ
ಮಾಡಿರುವಂಥ ಪ್ರಾಡಕ್ಟ್ ಆಗಿರುತ್ತೆ. 100% ಸೇಫ್. ಜೊತೆಗೆ ಎಲ್ಲ ಥರದ ಸ್ಕಿನ್ ಟೈಪ್ಸ್ ಅವರು ಕೂಡ ಇದನ್ನ ಯೂಸ್ ಮಾಡ್ಬೋದು. ಈ ಫೇಸ್ ಪ್ಯಾಕ್ ನ ಯೂಸ್ ಮಾಡೋದ್ರಿಂದ ಮುಖದಲ್ಲಿನ ಮೊಡವೆ ಮತ್ತೆ ಮೊಡವೆ ಕಲೆಗಳು ಕ್ಲಿಯರ್ ಆಗೋದ್ರ ಜೊತೆಗೆ ಫೇಸ್ ತುಂಬಾ ಗ್ಲೋ ಆಗತ್ತೆ. ಜೊತೆಗೆ ಸ್ಕಿನ್ ಬ್ರೈಟ್ನಿಂಗ್ ಆಗತ್ತೆ. ಜೊತೆಗೆ ನಿಮ್ಮ ಮುಖದಲ್ಲಿ ಫಾರ್ಮ್ ಆಗುವಂತಹ ರಿಂಕಲ್ಸ್ ಅಥವಾ ಫೈನ್ ಲೈನ್ಸ್ ಸಮಸ್ಯೆಗಳನ್ನ ಈ ಫೇಸ್ ಪ್ಯಾಕ್ ಹೋಗ್ಲಾಡಿಸುತ್ತೆ. ಜೊತೆಗೆ ನಾವು ಈ ಫೇಸ್ ಪ್ಯಾಕ್ ನ ಅಪ್ಲೈ ಮಾಡಿ 10 to 15 ಮಿನಿಟ್ಸ್ ಮುಖದ ಮೇಲೆ ಬಿಡ್ಬೇಕಾಗತ್ತೆ. ಸೊ ಮುಖದ ಮೇಲೆ ಬಿಟ್ಟು ಆನಂತರ ಡ್ರೈ ಆದ್ಮೇಲೆ ವಾಶ್ ಮಾಡೋದ್ರಿಂದ ಮುಖದ ಮೇಲಿನ ಬ್ಲಾಕ್ ಹೆಡ್ಸ್, ವೈಟ್ ಹೆಡ್ಸ್ ಹಾಗೆ ಡೆಡ್ ಸ್ಕಿನ್ ಸೆಲ್ ಸಮಸ್ಯೆಗೂ ಕೂಡ ಇದು ಮುಕ್ತಿನ ಕೊಡುತ್ತೆ ಅಂತ ಹೇಳ್ಬೋದು. ಆಲ್ ಇನ್ ಒನ್ ಫೇಸ್ ಪ್ಯಾಕ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬ್ರೈಟ್ನೆಸ್ ಬರುತ್ತೆ, ಹಾಗೇನೆ ಪಿಂಪಲ್ಸ್ ಕೂಡ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೋದು. ಇದಿಷ್ಟು ಒಹಾರ್ ನ್ಯಾಚುರಲ್ಸ್ ಅವರ ಆಂಟಿ ಆಕ್ನೆ ಫೇಸ್ ಪ್ಯಾಕ್ ನ ಕಂಪ್ಲೀಟ್ ಡೀಟೇಲ್ಸ್ ಅಂತ ಹೇಳ್ಬೋದು. ಸೊ ಮತ್ತೇನ್ ಯಾಕ್ತಾರ, ನಿಮ್ಮ ಮನೆಯಲ್ಲಿ ಅಟ್ ಲೀಸ್ಟ್ ವೀಕ್ಲಿ ಒನ್ಸ್ ನೀವು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಈ ಫೇಸ್ ಪ್ಯಾಕ್ ಅಂತೂ ಮಸ್ಟ್ ಹ್ಯಾವ್ ಅಂತ ಹೇಳ್ತೀನಿ. ನಿಮ್ಮ ಸ್ಕಿನ್ ಕೇರ್ ರೂಟೀನ್ ಅಲ್ಲಿ ನೀವು ಇದನ್ನ ಇನ್ಕ್ಲೂಡ್ ಮಾಡ್ಕೋಬಹುದು. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಎಲ್ರಿಗೂ ಪಿಂಪಲ್ಸ್ ಫಾರ್ಮ್ ಆಗತ್ತೆ. ಸೊ ಪಿಂಪಲ್ ನ ತಕ್ಷಣವಾಗಿ ನೀವು ಹೋಗ್ಲಾಡಿಸ್ಕೋಬೇಕು ಅಂದ್ರೆ ಈ ಫೇಸ್ ಪ್ಯಾಕ್ ನ ಖಂಡಿತವಾಗ್ಲೂ ಬಳಸಿ. ಸೊ ನಾನು ಈ ಫೇಸ್ ಪ್ಯಾಕ್ ನ ಸುಮಾರು 1 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಯಾವಾಗೆಲ್ಲ ಫೇಸ್ ಮೇಲೆ ಪಿಂಪಲ್ಸ್ ಫಾರ್ಮ್ ಆಗುತ್ತೆ ಅವಾಗ ನಾನು ಈ ಫೇಸ್ ಪ್ಯಾಕ್ ನ ಟ್ರೈ ಮಾಡ್ತೀನಿ. ಆಸ್ ಅ ರಿಸಲ್ಟ್ ನನಗೆ ಮ್ಯಾಜಿಕ್ ಅನ್ನೋ ತರ 1 ಡೇ ನಲ್ಲಿ ಪಿಂಪಲ್ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹೋಪ್ ನಿಮ್ಗೂ ಕೂಡ ಇಷ್ಟ ಆಗ್ಬಹುದು. ಪಿಂಪಲ್ಗೆ ರೆಮಿಡಿ ಹೇಳಿ ಅಂತ ಎಷ್ಟೊಂದು ಜನ ಕೇಳ್ತಾ ಇರ್ತೀರಾ. ಸೊ ಅಂತವ್ರಿಗೆ ಇವತ್ತಿನ ವಿಡಿಯೋ ಬೆಸ್ಟ್ ಅಂತ ಹೇಳ್ಬೋದು. ನೀವು ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುವಂತಹ ಲಿಂಕ್ ಮೂಲಕ ಒಹಾರ್ ನ್ಯಾಚುರಲ್ಸ್ ಅವರ ಆಂಟಿ ಆಕ್ನೆ ಫೇಸ್ ಪ್ಯಾಕ್ ನ ಬೈ ಮಾಡಿ ಜೊತೆಗೆ ಯೂಸ್ ಮಾಡಿ ಏನ್ ಚೇಂಜಸ್ ಆಯ್ತು ಅನ್ನೋದನ್ನ ನನಗೆ ಕಮೆಂಟ್ ಅಲ್ಲಿ ಹೇಳಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿರ್ಬೋದು. ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡೋಣ. ಜೊತೆಗೆ ಇವತ್ತಿನ ದಿನ ಪೂರ್ತಿ ಹೇಗೆ ಹೋಗುತ್ತೆ ಅನ್ನೋದನ್ನ ಕೂಡ ಶೇರ್ ಮಾಡ್ತೀನಿ. ಸೊ ಬನ್ನಿ ಹೋಗೋಣ. ಇಲ್ಲಿ ನಾನು ರಾತ್ರಿ ಊಟಕ್ಕೆ ಸಿಂಪಲ್ ಆಗಿ ಆಲೂ ಪರೋಟ ಮಾಡ್ತಾ ಇದ್ದೀನಿ. ಆಲೂಗಡ್ಡೆ ಬೇಯಿಸ್ಕೊಂಡಿರೋಂಥದ್ದನ್ನು ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಮ್ಯಾಶ್ ಮಾಡಿರೋಂಥ ಆಲೂಗಡ್ಡೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಟೇಸ್ಟ್ಗೋಸ್ಕರ ಸ್ವಲ್ಪ ಗರಂ ಮಸಾಲ ಪೌಡರ್, ಹಾಗೆ ಸಣ್ಣದಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಬೇಕಿದ್ರೆ ಸಣ್ಣದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೋಬೋದು. ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟಫಿಂಗ್ ರೆಡಿ ಮಾಡ್ಕೋಬೇಕು. ಆಲೂ ಪರೋಟಕ್ಕೆ ಯೂಸ್ ಮಾಡುವಂಥ ಸ್ಟಫಿಂಗು ಬೇಕಿದ್ರೆ ಒಗ್ಗರಣೆಗೆ ಹಾಕೊಂಡು ಕೂಡ ಮಾಡ್ಕೋಬೋದು, ಅಥವಾ ಈ ಥರ ಸಿಂಪಲಾಗಿ ಕೂಡ ಮಾಡ್ಕೋಬೋದು. ಸ್ಟಫಿಂಗ್ ರೆಡಿ ಇದೆ. ಇವಾಗ ನಾವು ನಾರ್ಮಲಾಗಿ ಚಪಾತಿಗೆ ಹೇಗೆ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಯೂಸ್ ಮಾಡಿ ಹಿಟ್ಟನ್ನು ರೆಡಿ ಮಾಡ್ಕೋತೀವೋ ಅದೇ ಥರ ರೆಡಿ ಮಾಡ್ಕೊಳ್ಳೋದು. ನಾನು ಈಗ ಆಲ್ರೆಡಿ ಕಲಸಿಟ್ಟಿದ್ದು ಫ್ರಿಜ್ಜಲ್ಲಿತ್ತು, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ದಪ್ಪದಾಗೆ ತಗೋಬೇಕು ಬೇಸು. ಯೂಶ್ವಲಿ ಆಲೂ ಪರೋಟ ಸ್ವಲ್ಪ ತಿಕ್ಕಾಗಿರುತ್ತೆ. ಸೊ ಅದಕ್ಕೆ ಸ್ವಲ್ಪ ಬೇಸ್ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದರೆ ಪರೋಟ ತುಂಬ ಪ್ಲಫಿಯಾಗಿ ಸಾಫ್ಟಾಗಿ ಆಗುತ್ತೆ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಪರೋಟನ ಒತ್ಕೋಬೇಕು. ಆನಂತರ ಸ್ಟಫಿಂಗ್ ಇಟ್ಕೋಬೇಕು. ನಾನು ತಗೊಂಡಿರೋಂಥ ಸ್ಟಫಿಂಗ್ ಕ್ವಾಂಟಿಟಿನಲ್ಲಿ 3 ಪರೋಟ ಆಗುತ್ತೆ. ದಪ್ಪದಾಗೆ ಸ್ಟಫಿಂಗ್ನ ಇಟ್ಟು ಸುತ್ತ ಮಡ್ಚ್ಕೋಬೇಕು. ಸೊ ದಟ್ ಸೀಲ್ ಆಗುತ್ತೆ, ಆಚೆ ಕಡೆ ಬರಲ್ಲ. ಮತ್ತು ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಡಸ್ಟ್ ಮಾಡಿಕೊಂಡು ಚೆನ್ನಾಗಿ ರೋಲ್ ಮಾಡಿಕೊಂಡ್ರೆ ಪರೋಟ ರೆಡಿ ಆಗುತ್ತೆ. ತಿಕ್ನೆಸ್ ಇರೋಂಗೆ ರೋಲ್ ಮಾಡ್ಕೊಳ್ಳಿ. ಜಾಸ್ತಿ ತೆಳುವಾಗಿ ಮಾಡೋಕ್ಕೋದ್ರೆ ಪರೋಟ ಟೇಸ್ಟ್ ಹೊಟ್ಟೋಗುತ್ತೆ. ಆದಷ್ಟು ಸ್ವಲ್ಪ ಮಂದ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಪರೋಟದ್ದು ಅಂತ ಹೇಳ್ಬೋದು. ಸೊ ನೋಡಿ ಎಷ್ಟು ಮಂದ ಇದೆ ಅಂತ. ಒಂದು ತಿಂದರೆ ಹೊಟ್ಟೆ ತುಂಬೋಗುತ್ತೆ, ಅಷ್ಟು ಚೆನ್ನಾಗಿ ಅಷ್ಟು ಟೇಸ್ಟಿಯಾಗಿ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಸ್ಟಫಿಂಗ್ಗೆ ಇನ್ನೊಂದು ಸ್ವಲ್ಪ ನೀವು ಬೇಕಿದ್ರೆ ಈರುಳ್ಳಿ, ಕ್ಯಾರೆಟ್ ಇದೆಲ್ಲ ಹಾಕ್ಕೊಂಡು ಮಾಡ್ಕೋಬೋದು. ಬಟ್ ಸಿಂಪಲಾಗಿ ಮಾಡಬೇಕಂದ್ರೆ ಈ ಥರ ಸಾಕು. ಹಂಚು ಬಿಸಿಗೆ ಇಟ್ಕೊಂಡಿದ್ದೀನಿ. ಬಿಸಿಯಾಗಿರೋಂಥ ಹಂಚಿಗೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಪರೋಟ ಹಾಕ್ಕೊಂಡಿದ್ದೀನಿ. ಮೇಲಿಂದ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಪರೋಟನ ಸುಟ್ಕೋತಾ ಇದ್ದೀನಿ. ಯೂಶ್ವಲಿ ಪರೋಟ ಸುಡೋದಕ್ಕೆ ಬೆಣ್ಣೆ ಯೂಸ್ ಮಾಡಿದ್ರೇ ಚೆನ್ನಾಗಾಗೋದು. ಬೇಕಿದ್ರೆ ನೀವು ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಸುಟ್ಕೋಬೋದು. ಈ ಥರ ನೋಡಿ ಚೆನ್ನಾಗಿ 2 ಕಡೆ ಈವನಾಗಿ ಕುಕ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಆಲೂ ಪರೋಟ ರೆಡಿ ಆಗುತ್ತೆ. ಇದನ್ನು ಹಾಗೆ ತಿನ್ಬೋದು. ಏನಾದರೂ ಸ್ಪೆಷಲಾಗಿ ಬೇಕು ಅಂದರೆ ನೀವು ಗ್ರೇವಿ ಆ ಥರ ಮಾಡ್ಕೋಬೋದು. ಸ್ಟಫಿಂಗ್ ಎಲ್ಲ ಒಳಗಡೆ ಹಾಕಿರೋದ್ರಿಂದ ಹಾಗೆ ತಿನ್ನೋದಕ್ಕೇ ರುಚಿಯಾಗಿರುತ್ತೆ ಅಂತ ಹೇಳ್ಬೋದು. ಸೊ ನೋಡಿ 2 ಸೈಡು ನೀಟಾಗಿ ಕುಕ್ ಮಾಡಿಕೊಂಡ್ರೆ ಆಲೂ ಪರೋಟ ರೆಡಿ ಆಗುತ್ತೆ. ಈ ರೆಸಿಪಿ ಜೊತೆಗೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.